ಮೆಸ್ಟಿಕ್ ಚಿತ್ರದೆಲ್ಲ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಆದಮೇಲೆ ನಿಮ್ಮ ಪ್ರೊಡಕ್ಷನ್ಗೆ ವರ್ಕ್ ತೊಗೊಂಡಿದ್ದೆಲ್ಲ ಕೂಡ ಒಂದಷ್ಟು ಸೆಟ್ಸು ಅಥವಾ ಕ್ಯಾಮ್ರಾಗಳು ಮತ್ತೊಂದೆಲ್ಲ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಂಸ್ಥೆಯಿಂದ ತೊಗೊಂಡಿದ್ದಲ್ವ ಸರ್ ಅದನ್ನು ಸೆಟಲ್ಮೆಂಟಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಕೂಡ ಒಂದಷ್ಟು ಸಹಾಯ ಮಾಡಿದ್ರು. ಏನಂತ ಮಾಡಿದ್ರು ಆಕ್ಚುಲಿ ಅದನ್ನ ಘಟನೆ ವಿವರಿಸೋದಾದ್ರೆ ಅಲ್ಲ ಏನಂದರೆ ಇದು ಪೂರ್ಣಿಮಾ ಔಟ್ಡೋರ್ ಯೂನಿಟ್, ಯಾಕಂದ್ರೆ ನಮ್ಮ ಕ್ಯಾಮ್ರಾಮ್ಯಾನ್ ಬಂದು MR ಸೀನು, ಅಂಜಿನಗರ MR ಸೀನು. ಆವಾಗ ಪೂರ್ಣಿಮಾ ಔಟ್ಡೋರ್ ಯೂನಿಟ್ ಅವ್ರು ಹೇಳ್ತಾರೆ. ಪೂರ್ಣಿಮಾ ಔಟ್ಡೋರ್ ಯೂನಿಟ್ನೇ ನಾವು ಇದು ಮಾಡಿ ಅವ್ರದ್ದೇ ಬುಕ್ ಮಾಡ್ತೀವಿ. ಯೂನಿಟು ಕ್ಯಾಮ್ರಾ ಎಲ್ಲ ಅವ್ರು 2C ಕ್ಯಾಮ್ರಾ ಅಲ್ಲಿ ಶೂಟ್ ಮಾಡಿದ್ದದು. ತದನಂತರ ಎಲ್ಲ ಅಪ್ಗ್ರೇಡ್ ಆಯ್ತು ಬಿಡಿ. ಆವಾಗ ಪೂರ್ಣಿಮಾ ಔಟ್ಡೋರೇ ಯೂನಿಟ್ ಬುಕ್ ಮಾಡಿ, ಸೊ ಅವತ್ತು ಇದು ಲಾಸ್ಟಲ್ಲಿ ಬಿಫೋರ್ ರಿಲೀಸ್ ಸೆಟ್ಲ್ಮೆಂಟ್ ಅಂತ ಹೇಳಿ ಬರುತ್ತೆ. ಅಂದರೆ ನಾವು ದುಡ್ಡು ಕೊಟ್ಟಿರ್ತೀವಿ, ಅಡ್ವಾನ್ಸ್ ಕೊಟ್ಟಿರ್ತೀವಿ, ಸ್ವಲ್ಪ ಕೊಟ್ಟಿರ್ತೀವಿ. ಇನ್ನು ಮಿಕ್ಕಿದ ಸೆಟ್ಲ್ಮೆಂಟ್ ಅನ್ನೋದು ಇರುತ್ತಲ್ಲ, ಹೌದೌದು, ಕೆಲಸ ಮುಗಿದ್ಮೇಲೆಲ್ಲ ಕೂಡ ಸೆಟ್ಲ್ಮೆಂಟ್. ಸೆಟ್ಲ್ಮೆಂಟ್ ಅಂತ ಬಂದಾಗ ಆ ಸಂದರ್ಭದಲ್ಲಿ ಪುನೀತ್ ಅವ್ರಿಗೆ ಫೋನ್ ಮಾಡ್ತೀನಿ. ಪುನೀತ್ ಅವರು ಸರ್ ಹಿಂಗೆ ಬರ್ತೀನಿ ಒಂದು 11-11ವರೆಗೆ ಹಿಂಗೆ ಸೆಟ್ಲ್ಮೆಂಟ್ಗೆ ರಿಲೀಸ್ ಪಿಕ್ಚರು ಅಂತೇಳಿ. ಸರ್ ಬನ್ನಿ ಅಂತೇಳಿ ಪುನೀತ್ ಅವರು ಹೇಳ್ತಾರೆ. ಅಂದರೆ ನಾವು ಪುನೀತ್ ಎಲ್ಲ ಕುಂತ್ಕೊಂಡಿರ್ತೀವಿ. ಯಾವ ಮೂವಿ ಅಂತ ಗೊತ್ತಿರಲ್ಲ ಅವ್ರಿಗೆ ಇನ್ನೂ ಡೀಟೇಲಾಗಿ. ಯಾವುದು ಗೊತ್ತು ಅವ್ರಿಗೆ, ಯಾಕಂದರೆ ಯೂನಿಟ್ ಅವ್ರದ್ದಲ್ಲ, ಯೂನಿಟ್ ಅವ್ರದ್ದು. ಆಮೇಲೆ ಕೇಳಿದಾಗ ಈ ಥರ ಹಿಂಗೆ ಮೇಸ್ಟಿ ಪಟ್ಟಿ ಯಾರು ನಮ್ಮ ಪಿಕ್ಚರ್ ಹೆಸರು ಗೊತ್ತಿಲ್ಲ. ಅವಾಗ ಯೂನಿಟ್ ಸಾಕಷ್ಟು ಕಳಿಸಿರ್ತಾರೆ, ಯಾವ ಪಿಕ್ಚರ್ ಏನು ಅಂತ ಗೊತ್ತಿರಲ್ಲ. ಸರಿ ಹಿಂಗೆ ಕುಂತ್ಕೊಂಡಾಗ ಆಮೇಲೆ ಸರ್ ಯಾವ ಪಿಕ್ಚರ್ ಅಂತೇಳಿ ಕೇಳ್ತಾರೆ ಅವರು. ಅದೇ ಮೆಜೆಸ್ಟಿಕ್ ಸರ್, ಹಿಂಗೆ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ. ಅಯ್ಯೋ ಹೌದಾ, ಚೆನ್ನಾಗಿ ಬಂದಿದ್ದಾರೆ, ನಂಗೆ ತೋರಿಸ್ಬೇಕು ಅಂತೆಲ್ಲ ಪಾಪ ಹೇಳ್ತಾರೆ ಪುನೀತ್ ಅವರು. ಯಾಕಂದರೆ ತೂಗುದೀಪ್ ಅವರು ತುಂಬ ಪಿಕ್ಚರು ನಿಜ. ನಮ್ಮ ಸೆಟ್ಲ್ಮೆಂಟ್ ಬಂದಾಗ ಅವಾಗ ಹೇಳ್ತಾರೆ ಏನು ಅಂದ ನೋಡಿ, ಇಷ್ಟು ಕೊಡಿ, ನಿಮಗೆ ಮಾಡ್ಕೊಂಡು ಹೋಗಿ ಆರಾಮಾಗಿ. ನಮ್ಮ ತೂಗುದೀಪ್ ಶ್ರೀನಿವಾಸ್ ಅವರ ಮಗ, ಅಂಕಲ್ ಮಗ ಅಂತಾರೆ, ಅಂಕಲ್ ಮಗ ಮಾಡಿ ಅವ್ರು ಅಷ್ಟು ಖುಷಿಯಾಗಿ ಒಪ್ಪಂದ. ಬಟ್ ಒಂದು ಏನಾಯ್ತು ಖುಷಿ ಸರ್, ಅವ್ರು ಮಾತಾಡಿದಾಗ ನನಗೂ ಅಂತ ದಿಗ್ಭ್ರಮೆ ಆದೆ. ನನಗೇನು ದಿಗ್ಭ್ರಮೆ ಅಂತ ಮಾತ್ರ ಶಾಕ್ ಆಗುತ್ತೆ. ಯಾಕಂದರೆ ಈ ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಮನಸ್ಸಿದ್ಯಾ ಅಂತ. ಪುನೀತ್ ಅವ್ರಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಮನಸ್ಸಿದ್ಯಾ. ನಾವು ಆ ಏಜಲ್ಲಿ ಅಲ್ಲಿ ದುಡ್ಡು ಮಾಡೋ ವಯಸ್ಸು ಅದು ಬಿಟ್ಟರೆ ಸರ್. ಇನ್ಫ್ಯಾಕ್ಟ್ ಅವತ್ತು ಅಷ್ಟು ಬಿಟ್ಟಾಗ ಒಬ್ಬರು ನಿರ್ಮಾಪಕನಿಗೆ ಎಷ್ಟು ಖುಷಿ ಆಗುತ್ತೆ. ಮತ್ತು ಅವ್ರಿಗೆ ತೂಗುದೀಪ್ ಅವ್ರ ಬಗ್ಗೆ ಇದ್ದಿದ್ದು ಗೌರವ, ಇನ್ನೊಬ್ಬರು ಹೀರೋ ಬೆಳಿಬೇಕಂತ ಎಷ್ಟೊಂದು ಪುನೀತ್ ಅವ್ರಿಗೆ ಆವಾಗಲೇ ಅಷ್ಟೊಂದು ಆಸೆ ಇತ್ತು. ಹೌದು ಅವೆಲ್ಲ ಪಾಪ ಇದು ಭಾಳ ಖುಷಿ ಆಯ್ತು ಸರ್. ಅವತ್ತಿನ ನಿಜವಲ್ಲ ಎಷ್ಟು ನಾನು ಪುನೀತ್ಗೆ ಎಷ್ಟು ದೊಡ್ಡ ಫ್ಯಾನ್ ಆಗ್ಬಿಟ್ಟೆ ಅಂದರೆ ಅಷ್ಟು ದೊಡ್ಡ ಫ್ಯಾನ್ ಅದ. ಅವಾಗ ಹೇಳಿದೆ ಸರ್, ಈ ಥರ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಈ ಥರ ಮೊದಲೇ ಹೀರೋ ಅಂದಾಗ ಭಾಳ ಖುಷಿಪಟ್ಟರು. ಅಲ್ಲ ಅದಕ್ಕೆ ಮುಂಚೆನೂ ಕೂಡ ದರ್ಶನ್ಗೂ ಹೇಳಿದ್ವಿ, ಹೋಗ್ಬಿಟ್ಟು ಅಪ್ಪ ಇವ್ರ ಆಶೀರ್ವಾದ ಪಡ್ಕೊಂಬ ಅಂಥೇಳಿ ನಾವು ಹೇಳಿದ್ವಿ. ದರ್ಶನ ಹೋಗಿ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದೆಲ್ಲ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದಿದ್ರು ಒಂದ್ಸತಿ. ಅವಾಗ ನೀವು ರಿಲೀಸ್ ಸೆಟ್ಲ್ಮೆಂಟ್ ಹೋಗೋ ಟೈಮಲ್ಲಿ ಸೊ ಎಲ್ಲ ಆದ್ಮೇಲೆ ಒಂದಷ್ಟು ಕೂಡ ದುಡ್ಡು ಪುನೀತ್ ರಾಜ್ಕುಮಾರ್ ಒಂದಷ್ಟು ದುಡ್ಡನ್ನು ಬಿಟ್ಟು ನಮಗೆ ಆಮೇಲೆ ಮೂವಿನ ತೋರಿಸಿ ಅಂತೆಲ್ಲ ಹೇಳಿದ್ರಲ್ವಾ ಅವ್ರು ಆ್ಯಕ್ಚುಲಿ ಮೂವಿನ ತೋರಿಸಿ ಅಂತ ಕೂಡ ಹೇಳಿದ್ರು. ಓಕೆ ಭಾಳ ಕಲಾವಿದರು ಬೆಳಿಬೇಕಾದ್ರೆ ಜೊತೆ ಇರೋರು ಬೆಳಿಬೇಕಾದ್ರೆ ತುಂಬ ಖುಷಿ ಪಡೋರು ಪುನೀತ್ ಸರ್. ಇಲ್ಲ ಆ ಶೂಟಿಂಗ್ ಸಂದರ್ಭದಲ್ಲಿ ಕೂಡ ಪಾಪ ಎಸ್ ಎ ಗೋವಿಂದರಾಜ್ ಅವರೆಲ್ಲ ಬಂದಿದ್ದಾರೆ. ಎಸ್ ಎ ಗೋವಿಂದರಾಜ್ ಅವರು ರಾಜ್ಕುಮಾರ್ ದೊಡ್ಡ ಅಳಿಯ ಬಂದು ಶೂಟಿಂಗ್ ಬಂದು ಊಟ ಮಾಡ್ಕೊಂಡು 2-3 ಸತಿ ಬಂದು ಊಟ ಮಾಡ್ಕೊಂಡು ಹೋಗೋರು. ಅಂದರೆ ನಮ್ಮ ಊಟಕ್ಕೆ ಕರೀತಾರೆ, ಅಣ್ಣ ಊಟದ ಟೈಮ್ ಬಾ ಅಣ್ಣ ಊಟ ಮಾಡೋಣ ಜೊತೆಗೆ ಅಂತೇಳಿ ಗೋವಿಂದಣ್ಣ ಅವ್ರಿಗೆ ಹೇಳ್ತಾರೆ, ಎಸ್ ಎ ಗೋವಿಂದರಾಜ್ ಅವ್ರಿಗೆ. ಆ ಟೈಮಲ್ಲಿ ಬಂದವರು ಪಾಪ ಹೆಂಗೆ ನಡೀತಾ ಚೆನ್ನಾಗಿ ಏನು ತೊಂದರೆ ಆಗ್ತಲ್ವ ಆರಾಮಾಗಿ ಪಾಪ ಬಂದು ವಿಚಾರಿಸ್ಕೊಂಡು ಹೋಗೋರು. ಪಾಪ ಹುಡುಗನ ಪಿಕ್ಚರ್ ಈ ಫಿನಿಶ್ ಜಲ್ದಿ ರಿಲೀಸ್ ಆಗಬೇಕು ಅಂತೇಳಿ ಪಾಪ ಅಷ್ಟೆಲ್ಲ ಗೋವಿಂದರಾಜ್ ಅವ್ರು ಕೂಡ ಹೇಳಿದ್ರು. ಪುನೀತ್ ರಾಜ್ಕುಮಾರ್ ಕೂಡ ಅಷ್ಟೇ ಗೌರವ ಆಯಿತು. ಹೌದು ಮೊದಲ ನಿರ್ಮಾಪಕರು ಕೂಡ ನೀವಾಗಿರೋದು ಇಲ್ಲ. ಒಂದು ಕಡೆ ದರ್ಶನ್ ಅವ್ರ ಮಾತನ್ನು ಹೇಳುವಂಥದ್ದು ಅಂದರೆ, ನಾನು ಮೊದಲ ಮೂವಿಗೆ ಬರಬೇಕಾದ್ರೆ ಕಾರಣ ಅಣಜಿ ನಾಗರಾಜ್ ಅವರು ನಮ್ಮನ್ನು ಪರಿಚಯ ಮಾಡಿದ್ರು ಅಂತ. ನಿಜನ ಅದು ಆ್ಯಕ್ಚುಲಿ ಓಪನ್ ಆಗಿ ಹೇಳ್ಬೇಕಂದ್ರೆ? ಸರ್, ಅಂಜಿ ನಾಗರಾಜ್ ಹತ್ರ ಅಸಿಸ್ಟೆಂಟ್ ಆಗಿದ್ದು ನಿಜ. ಅಂಜಿ ನಾಗರಾಜ್ ಅಲ್ಲ ಪ್ರೊಡ್ಯೂಸರು. ಅಂಜಿ ನಾಗರಾಜ್ ಒಂದು ಒಳ್ಳೆ ಫ್ರೆಂಡ್. ಆಮೇಲೆ ನೋಡಿ, ಬೆಳೀತಾ ದೊಡ್ಡತನ ಕಲಿಬೇಕು. ನಾನು ಹೇಳೋದು ಬೆಳೀತಾ ಆಮೇಲೆ ನಾವು ಮುಖಕ್ಕೆ ಬಣ್ಣ ಹಾಕ್ತೀವಿ, ನಾಲ್ಗೆಗೆ ಹಾಕೊಂಬಾರ್ದು. ಇರೋದು ಸತ್ಯ ಮಾತಾಡಬೇಕು. ಸತ್ಯ ಯಾವತ್ತಿದ್ದು ಸತ್ಯ ಮರೆ ಮಾಚಕ್ಕೆ ಸಾಧ್ಯನೇ ಇಲ್ಲ. ಅವರು ಯಾಕೆ ಆ ಸಂದರ್ಭದಲ್ಲಿ, ಯಾಕಂದರೆ ನಾನು ಹೇಳಿದ್ದೆ ಸುಮಾರು ಸತಿ ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ ನಾನು, ಈ ಥರ ಪಾಪ ಅವ್ರಿಗೇನೋ ಒಂದು ಈ ನಮ್ಮ ಒಕ್ಕಲಿಗದ ಸಮಾಜ ಬೇರೆ ಅಂತ ಹೇಳಿದ್ದೆ. ಅವ್ರಿಗೆ ದೊಡ್ಡ ಈ ಜಿಂಕ್ಚಕ್ಗಳು ಹೋಗಿ ಅವ್ರ ಕಿವಿಗಳಿಗೆ ಹೇಳಿ ಪಾಪ ಅವ್ರು ಅಲ್ಲಿಂದ ನನಗೂ ದರ್ಶನ್ ಇವತ್ತೂ ಚೆನ್ನಾಗಿದ್ದೀವಿ. ಇವತ್ತು ನಾನು ಅವ್ನು ಪ್ರೀತಿಸ್ತೀನಿ, ಅವನು ನಾನು ಪ್ರೀತಿಸ್ತಾನೆ. ಬಟ್ ಈ ಮಧ್ಯ ಈ ಚಮಚಗಳಿಂದನೇ ಅರ್ಧ ನಾನು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ. ಅವ್ನು ಡಿಸ್ಟೆನ್ಸ್ ಮಾಡಿದೆ, ನಾನು ಮಾಡಿದೆ. ಯಾಕೆ ಈ ರೀತಿ ಆದ ಅಂದರೆ ನೀವು ಹೇಳ್ದಂಗೆ ತುಂಬ ಸಾಫ್ಟು ಒಳ್ಳೆ ಚಾಕ್ಲೇಟ್ ಇರೋದಂಗೆ ಇದೆಲ್ಲ ಆ ಥರದ್ದು ಸಾಫ್ಟ್ ಮನುಷ್ಯ ಮತ್ತು ವಿನಯ ಈ ಥರದ್ದೆಲ್ಲ ಇತ್ತು ನೀವು ನೋಡ್ದಂಗೆ. ಮತ್ತು ಬರ್ತಾ ಮೂವಿಗಳು ಒಂದಷ್ಟು ಆದ ನಂತರ ನೀವು ನೋಡ್ತಾ ಇದ್ದೀರಾ, ಯಾಕೆ ಈ ರೀತಿ ಬದಲಾವಣೆ ಆದರು ಅಂತ?
ಸರ್ ಏನು ಗೊತ್ತಾ ಸರ್, ನಾವು ಏನೇ ಬೆಳೀತಾ ಹೋಗುತ್ತೆ, ಸರ್ಕಲ್ಲು ದೊಡ್ಡದಾಗ್ತಾ ಹೋಗುತ್ತೆ. ನಾ ಹೇಳೋದು ಒಂದು ಸರ್, ನನಗೂ ತುಂಬ ಥರ್ಡ್ ಕ್ಲಾಸ್ ಫ್ರೆಂಡ್ಸ್ ಇದ್ದಾರೆ, ಸೆಕೆಂಡ್ ಕ್ಲಾಸ್ ಫ್ರೆಂಡ್ಸು, ವೈ ಕ್ಲಾಸ್ ಫ್ರೆಂಡ್ಸ್ ಇದ್ದಾರೆ ನನಗೂ. ನಾವು ಹೆಂಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಯಾವುದು ಇಟ್ಕೊಳ್ತೀವಿ, ಯಾವುದು ಇಟ್ಕೊಳ್ಳಲ್ಲ. ಯಾಕಂದರೆ ಎಲ್ಲದ್ರಲ್ಲೂ ಪ್ರತಿಯೊಬ್ಬರಲ್ಲೂ ಒಂದು ಒಳ್ಳೆ ಗುಣ ಇದ್ದೇ ಇರುತ್ತೆ. ಯಾವತ್ತು ಒಳ್ಳೆ ಗುಣಗಳು ನಾವು ಅಳವಡಿಸ್ಕೊಂಡು ಹೋಗ್ತಾ ಹೋದರೆ ನಮ್ಮ ಜೀವನ ಸುಂದರವಾಗಿ ರೂಪಗೊಳ್ತದೆ. ನಾವು ಕೆಟ್ಟದು ಅದು ಇದೆಲ್ಲ ನಾವು ತೊಗೊಳ್ತಾ ಹೋದ್ರೆ ನಮ್ಮ ಮೇಲೆ ನೆಗೆಟಿವ್ ಕಾಡ್ತಾ ಇರುತ್ತೆ. ಅದು ನೀವು ಆಗಲೇ ಒಂದು ಮಾತು ಹೇಳಿದ್ರೆ, ಅಂದರೆ ಒಂದಷ್ಟು ಜನ ಚಿಂಗ್ಜಾಗಳೆಲ್ಲ ಸೇರಿಕೊಂಡು, ಒಂದಷ್ಟು ಜನ ಚಮಚಗಳೆಲ್ಲ ಸೇರ್ಕೊಂಡು, ಆ ರೀತಿ ವ್ಯಕ್ತಿತ್ವ ಸೇರ್ಕೊಂಡು ಒಂದಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ನೆಲ್ಲ ದೂರ ಮಾಡ್ಕೊಂಡು ಅಂತ. ಬಹುಶಃ ಕಿಚ್ಚ ಸುದೀಪು ಕೂಡ ಅವ್ರ ಜೊತೆ ಒಳ್ಳೆ ಸ್ನೇಹ ಇತ್ತು ನೀವು ನೋಡ್ದಂಗೆ. ಅದು ದಿನೇ ದಿನೇ ಕೂಡ ತುಂಬ ದೂರ ಆಗ್ಬಿಡ್ತು. ಯಾಕಿರ್ಬೋದು ಅಂತ ಅನ್ಸುತ್ತೆ ಸರ್ ನೀವು ನೋಡ್ದಂಗೆ? ಸರ್ ಇಲ್ಲ, ಸುದೀಪ್ ಅವರು ಆ್ಯಕ್ಚುಲಿ ನಮ್ಮ ಮೆಜೆಸ್ಟಿಕ್ದು ಫಸ್ಟ್ ಪ್ರಿಂಟ್ ನೋಡಿದ್ದು ಸುದೀಪ್ ಮತ್ತು ಪ್ರಿಯಾ ಅವರು. ಓಕೆ ಓಕೆ. ಸುದೀಪ್ ಅವರು ಯಾಕಂದ್ರೆ ನನಗೆ ಯೂಶಲಿ ನಾನು ಸುದೀಪ್ ಅವರು ಯೂಶಲಿ ಕಾಂಟ್ಯಾಕ್ಟ್ ಇರ್ತಾಯಿದ್ದು ಅವಾಗಿಂದ. ನಾನು ನಿನ್ನೆ ಮೊನ್ನೆ ಸುದೀಪ್ ಅವ್ರು ಸ್ಟಾರ್ ಆದಮೇಲೆ, ದರ್ಶನ್ ಅವ್ರು ಸ್ಟಾರ್ ಆದಮೇಲೆ ನನಗೇನು ಫ್ರೆಂಡ್ ಅಲ್ಲ. ನನಗೆ ಮೊದಲಿಂದನೂ ಅವರು ತಾಯವ್ವ ಅಂತೇಳಿ ಸಿನಿಮಾ ಮಾಡಿದ್ರು, ಅವಾಗಿಂದನೂ ನನ್ನ ಫ್ರೆಂಡೇ. ಬ್ರಹ್ಮ ಅಂತೇಳಿ ಒಂದು ಪಿಕ್ಚರ್ ಮಾಡಿದ್ರು, ಅವಾಗಿಂದನೂ ಫ್ರೆಂಡೇ ಅವ್ರು ನನಗೆ. ಅವ್ರು ಸ್ಟಾರ್ ಆದಮೇಲೆ ಏನು ಫ್ರೆಂಡ್ ಅಲ್ಲ. ಬಟ್ ನನಗೆ ಆಫನ್ ಒಂದು ಫೋನ್ ನಾನು ಟಚ್ಚಲ್ಲೇ ಇದ್ದು, ಅವರು ನನಗೆ ಇದು ಫಸ್ಟ್ ಪ್ರಿಂಟ್ ಒಬ್ಬ ಆರ್ಟಿಸ್ಟ್ ಇನ್ನೊಬ್ಬ ಆರ್ಟಿಸ್ಟ್ ಮಾಡ್ತಾರೆ ಸರ್, ಒಂದು ಪಿಕ್ಚರ್ ನೋಡ್ಬೇಕಂತ ಆಸೆ ಇದ್ದೇ ಇರುತ್ತೆ. ಈಗ ನಾನು ಕಲಾವಿದೆ, ನೀವು ಕಲಾವಿದೆ, ನೀವು ಯಾಕೆ ಮಾಡಿದ ಪಿಕ್ಚರ್ ನಾನು ನೋಡ್ಬೇಕಂತೇಳಿ ಆಸೆ ಇರುತ್ತೆ. ಆ ಆಸೆ ನನಗೆ ಹೇಳಿದ್ರು, ನೋಡಲೇಬೇಕು ದರ್ಶನ್ ಪಿಕ್ಚರು ಅಂತೇಳಿ ಅಂತ. ನಾನು ನೀವು ಸಜೆಸ್ಟ್ ಮಾಡಿ ತಾನೇ ಹೀರೋ, ಬರಲೇಬೇಕು ನೀವು ಫಸ್ಟು ಅಂತೇಳಿ ಅಂದೆ. ಸುದೀಪ್ ಅವರು ಪ್ರಿಯಾ ಅವ್ರು ಬಂದರು, ಪಿಕ್ಚರ್ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದರು. ದರ್ಶನ್ ಬಂದು ಬೆನ್ನು ತಟ್ಟಿ ತಪ್ಪು ಅಡುಗೆ ಮಾಡಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ದರ್ಶನ್, ನಿಜ ವೆಲ್ಕಮ್ ಅಪ್ ಅಂತೇಳಿ ಸುದೀಪ್ ಕೂಡ ಹಾರೈಸಿದ್ರು. ಬಂದು ಪ್ರಿವ್ಯೂ ಇದೆ ಪ್ರಸಾದ್ ಲ್ಯಾಬಲ್ಲಿ ಪ್ರೀಮಿಯರ್ ಶೋ ಮಾಡಿದ್ರು. ಅಂದರೆ ನಾವು ಟೆಕ್ನಿಷಿಯನ್ಸು ನಾವೆಲ್ಲ ಒಂದು 30-40 ಜನ ಅಷ್ಟೇ. ಅದೊಂದು ಯಾರು ಸಜೆಸ್ಟ್ ಮಾಡಿದ್ರು ಅದೇ ಹೀರೋ ಬಂದು ಸುದೀಪ್ ನೋಡಿ ತುಂಬ ಖುಷಿ ಪಟ್ಟರು. ಮತ್ತು ನಂತರ ಕೂಡ ತುಂಬ ಚೆನ್ನಾಗಿದ್ರು ಅವರಿಬ್ರು. ಮತ್ತೆ ಯಾಕೆ ಸರ್ ಸೆಂಟ್ರಲ್ ಬ್ರೇಕ್ ಆಯಿತು, ಅಥವಾ ಅವ್ರ ಬಗ್ಗೆ ಇವ್ರ ಬಗ್ಗೆ ಒಂದಷ್ಟು ಮನಸ್ತಾಪ ಬಂತು? ಅಂದರೆ ಯಾರಾದರೂ ಕೂಡ ಯಾರು ತಪ್ಪು ಯಾರು ಸರಿ ಏನಾಯಿತು ನಿಮ್ಮ ಒಂದು ಅನಿಸಿಕೆ ಪ್ರಕಾರ? ಸರ್ ಆ ಸಂದರ್ಭದಲ್ಲ, ಬಟ್ ಯಾರು ತಪ್ಪು ಯಾರು ಸರಿ ಅಂತೇಳಿ ನಾನು ಹೇಳಿಕ್ಕೆ ಬರಲ್ಲ ಸರ್. ನಾನು ಹೇಳಿದ್ಲ ಈ ಮಧ್ಯದಲ್ಲಿ ಇರ್ತಕ್ಕಂಥ ಇಬ್ಬರೂ ನಂಗೆ ಇಬ್ಬರದು ದರ್ಶನ ಚೆನ್ನಾಗಿ ಗೊತ್ತು, ಸುದೀಪ್ ಅವರು ಚೆನ್ನಾಗಿ ಗೊತ್ತು ಸರ್, ಇಬ್ಬರು ತುಂಬ ಒಳ್ಳೆ. ಬಟ್ ಮಧ್ಯದಲ್ಲಿ ಇರ್ತಕ್ಕಂಥ ಅದು ಇದು ಕಿವಿ ಕಚ್ತಾರಲ್ಲ, ಹಂಗಾಗಿ ಬೇರೆ ಆಗಿರ್ಬೋದು ಹೊರತು. ಬಟ್ ಸುದೀಪ್ ನಾನು ನೋಡ್ದಂಗೆ ಸುದೀಪ್ ಯಾರು ಸ್ನೇಹನ ಕಳ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ಸುದೀಪ್ ಸ್ನೇಹ ಗಳಿಸ್ಕೊಳ್ತಾ ಹೋಗ್ತಾರೆ. ನಾನು ಹೇಳೋದು ದರ್ಶನ್ ಕೂಡ ಸ್ನೇಹ ಗಳಿಸ್ತಾ ಹೋಗ್ತಾರೆ. ನಾವು ಹೆಂಗೆ ಗಳಿಸ್ತಾ ಹೋಗ್ತೀವಿ, ಯಾವ ಒಳ್ಳೆಯವ್ನು ಚೂಸ್ ಮಾಡ್ತೀವಿ ಅನ್ನೋದು ಮುಖ್ಯ. ಯಾರು ಸ್ನೇಹ ಗಳಿಸ್ತೀವಿ, ಯಾರು ಸ್ನೇಹ ಕಳಿಸ್ತೀರಿ ಅಂತ. ಯಾರು ಅಂದರೆ ಸ್ನೇಹ ನಾವು ಕಳ್ಕೊಳ್ತೀರಿ, ಯಾರನ್ನ ಸ್ನೇಹ ಗಳಿಸ್ತೀರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಇಂಪಾರ್ಟೆಂಟ್ ಆಗುತ್ತೆ, ಇದಾಗುತ್ತೆ. ಓಕೆ. ಕೆಲವೊಂದು ಕಡೆ ಸುದೀಪ್ ಅಂತ ಸ್ನೇಹ ಕಳ್ಕೊಂಡಿದ್ದು ದರ್ಶನ್ಗೆ ಲಾಸ್ ಆಯ್ತು ಅಂತ ಅನ್ಸುತ್ತಲ್ಲ? ಅದು ನನಗೆ ಗೊತ್ತಿಲ್ಲ ಸರ್ ನೈತಿಕವಾಗಿ. ಯಾಕಂದ್ರೆ ಯಾರು ಲಾಸ್ ಯಾರಿಗೇನು ಗೊತ್ತಿಲ್ಲ. ಬಟ್ ಏನಂದ್ರೆ ಎಲ್ಲರ ಇಂಡಸ್ಟ್ರಿ ಆಲ್ ಆರ್ ಒನ್. ಯಾಕಂದ್ರೆ ನಮ್ಮ ಕುಟುಂಬ ಇವತ್ತು ದರ್ಶನ್ ಒಂದು ಅಲ್ಲಿದ್ದಾನೆ, ನಮ್ಮ ಕುಟುಂಬದ ಸದಸ್ಯ ಅವನು. ನಾವು ಹಿಂಗೆ ಮಾಡ್ಕೊಂಬಾರ್ದು ಆಯಿತು ಅಂತೇಳಿ ನಾವು ಭಾವಿಸ್ತೀವಿ. ಯಾಕಂದ್ರೆ ದರ್ಶನ್ ಕೆಟ್ಟದಾಗಬಾರ್ದು ಅಂತಲ್ಲ, ದರ್ಶನ್ ಒಳ್ಳೇದಾಗಬೇಕು. ಅಂದರೆ ಪಾಪ ಅವ್ನು ಮಾಡ್ಕೊಂಡಿದ್ದು ಒಂಥರ ಪಾಪ ಅದೊಂದು ನನಗೆ ಬೇಸರ ಇದೆ. ಹೆಂಗಿರ್ಬೋದಾಯಿತು ಸರ್ ದರ್ಶನ್, ಹೆಂಗಿರ್ಬೋದು?